Hi guys, welcome back to my channel. If you are new here, I am Netra. I have cleared IBPS A4 and RRB PO this year. And RRB PO, I chose RRB PO. ನಮ್ಮದು ಡಿ ವಿ ಎಲ್ಲ ಮುಗ್ದಿದೆ. ಐ ಆಮ್ ವೇಟಿಂಗ್ ಫಾರ್ ಮೈ ಆರ್ಡರ್ ಕಾಪಿ ಆರ್ ಜಾಯ್ನಿಂಗ್ ಲೆಟರ್ ವಾಟ್ ಎವರ್ ಇಟ್ ಇಸ್. ಇನ್ನೂ ಬಂದಿಲ್ಲ. ಈ ಮೇ 3rd ವೀಕ್ ಬರ್ಬೋದು, ಬಿಫೋರ್ ಅಥವಾ ಆಫ್ಟರ್ ಅಂತ ಹೇಳಿದ್ದಾರೆ. ಐ ಆಮ್ ನಾಟ್ ಶೋರ್ ಅಬೌಟ್ ದಟ್. ತುಂಬ ಜನ ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹಾಕಿದ್ರು. ಸೊ ಕಂಪ್ಯೂಟರ್ದು ಇನ್ನೂ ಜಾಸ್ತಿ ಇಲ್ಲ. ಸೊ ಹಂಗಾಗಿ ಈ ವಿಡಿಯೋ ಶಾರ್ಟಾಗೇ ಇರುತ್ತೆ. ನಾ ಫಸ್ಟ್ ಟೀಚರ್ಸ್ ಯಾರನ್ನ ಫಾಲೋ ಮಾಡಬೇಕು ಅಂತ ಹೇಳ್ತೀನಿ. ಚಾನೆಲ್ ನೇಮ್ ಬಂದು ಅರೋರಾ ಎಜುಕೇಟರ್ ಅಂತ ಬರ್ಕೊಳ್ಳಿ. ಅರೋರಾ ಎಜುಕೇಟರ್ ಅಂತ. ಸರ್ ಹೆಸರು ಸಚಿನ್ ಅರೋರಾ. ಓಕೆ, ಅವ್ರದ್ದು ಫುಲ್ಲು ಚಾನಲ್ ಸ್ಪೆಸಿಫಿಕಲಿ ಫಾರ್ ಕಂಪ್ಯೂಟರ್ಗೆ ಅಂತಲೇ ಇದೆ. ಡಿಫ್ರೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬರ್ತಕ್ಕಂಥ ಎಲ್ಲ ಕಂಪ್ಯೂಟರ್ದು ಸೆಕ್ಷನ್ದು ಏನೇನು ಕ್ವಶನ್ಸ್ ಇರುತ್ತೆ ಅದ್ರದ್ದು ರಿಲೇಟೆಡ್ ಸರ್ ವೀಡಿಯೋಸ್ ಮಾಡ್ತಾರೆ. RRB PO ವೀಡಿಯೋಸ್ ಮಾಡ್ತಾರೆ, RRB ಕ್ಲರ್ಕ್ ವಿಡಿಯೋ ಮಾಡ್ತಾರೆ. ಆ್ಯಂಡ್ ಬೇಸಿಕ್ ಕಾನ್ಸೆಪ್ಟ್ಸ್ದು ಕ್ಲಾಸಸ್ ಕೂಡ ಸರ್ ಮಾಡಿ ಹಾಕಿದ್ದಾರೆ. ಲಾಸ್ಟಲ್ಲಿ ನೀವು ಸ್ಕ್ರೋಲ್ ಮಾಡ್ಕೊಂಡು ಹೋದರೆ ಒಂದು ಪ್ಲೇಲಿಸ್ಟ್ ಇದೆ. ಆ್ಯಂಡ್ ನೀವು ಅದರಲ್ಲಿ ತುಂಬ ಪ್ಲೇಲಿಸ್ಟ್ ಇದೆ, ನಿಮ್ಮ ಅಕಾರ್ಡಿಂಗ್ ನೀವು ನೋಡ್ಬೋದು. ಸೊ ಅದರಲ್ಲಿ ಬೇಸಿಕ್ ಈಗ ಎಕ್ಸೆಲ್ ಅಂದರೆ ಏನಿರುತ್ತೆ, ವರ್ಡಲ್ಲಿ ಏನು ಬರುತ್ತೆ, ಪ್ರೆಸೆಂಟ್ PPT ಪವರ್ ಪಾಯಿಂಟಲ್ಲಿ ಏನಿರುತ್ತೆ, ರ್ಯಾಮ್ ರೋಮ್ ಅಂದರೆ ಏನು, ದೆನ್ ಹಿಸ್ಟ್ರಿಗೆ ಹೋದರೆ ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, 5th ಜನ್ರೇಷನ್ವರೆಗೂ ಅದಿದೆ. ಸೊ ಅದೆಲ್ಲದ್ರದ್ದು ಕ್ಲಾಸಸ್ ಇದೆ. ಓಕೆ, ನೀವು ಅದನ್ನ ಕವರ್ ಮಾಡ್ಬೋದು. ಆ್ಯಂಡ್ PDFs ಬಂದರೆ PDFs ಕೂಡ ತುಂಬ ನಿಮಗೆ ಸಿಗುತ್ತೆ. ಗೂಗಲಲ್ಲಿ ನೀವು ಜಸ್ಟ್ ಬ್ಯಾಂಕ್ ಎಕ್ಸಾಮ್ ಪರ್ಪಸ್ಗೆ ಕಂಪ್ಯೂಟರ್ ಅವೇರ್ನೆಸ್ PDF ಅಂತ ಸರ್ಚ್ ಮಾಡಿದ್ರು ತುಂಬ PDFs ನಿಮಗೆ ಸಿಗುತ್ತೆ. ಬಟ್ PDF ಓದಿದ್ರೆ ಅದೇ ತಿರ್ಗಾ ಬೋರಿಂಗ್ ಇರುತ್ತೆ. ನಿಮಗೆ ಇಂಪಾರ್ಟೆಂಟ್ ಯಾವುದು ಏನು ಅಂತ ಗೊತ್ತಾಗಲ್ಲ, ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಎಕ್ಸಾಮಲ್ಲಿ ಯಾವ ಥರ ಕೇಳ್ತಾರೆ ಅದು ನಿಮ್ಗೆ ಐಡಿಯಾ ಸಿಗಲ್ಲ. ಸೊ ಈ ಐಡಿಯಾ ಸಿಗಬೇಕು ಅಂದರೆ ನೀವು ಕ್ಲಾಸಸ್ನ ಕೇಳಬೇಕು. ಬಿಕಾಸ್ ಅವರು ಟ್ಯೂಟರ್ಸ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಯಾವ ಥರ ಟೈಪ್ ಆಫ್ ಕ್ವಶನ್ ಕೇಳ್ತಾರೆ. ಬಿಕಾಸ್ ಅವ್ರು ತುಂಬ ಅನಲೈಸ್ ಮಾಡಿ ಎಲ್ಲ ಎಕ್ಸಾಮ್ಸ್ದು ಅನಲೈಸ್ ಮಾಡಿ ನಮ್ಮ ಮುಂದೆ ಕ್ವಶನ್ಸ್ ತರೋದ್ರಿಂದ ಅವ್ರಿಗೊಂದು ಐಡಿಯಾ ಇರುತ್ತೆ. ಸೊ ನಮಗೂ ಅದು ಬೇಗ ಕನೆಕ್ಟ್ ಆಗುತ್ತೆ ಅಂತ ಅಷ್ಟೇ. ಸೊ ಅದರ್ವೈಸ್ ಯು ಆರ್ ನಾಟ್ ಸಮನ್ ಹೂ ಈಸ್ ವೆರಿ ಫಾಂಡ್ ಆಫ್ ವಾಚಿಂಗ್ ವೀಡಿಯೋಸ್, ಯು ಕ್ಯಾನ್ ರೆಫರ್ PDFs ಆಲ್ಸೋ. ಬಟ್ ವೀಡಿಯೋಸ್ ನೋಡ್ತೀನಿ ಅಂದರೆ ವೀಡಿಯೋಸ್ ಕೂಡ ನೋಡಿ. ಇನ್ನೂ ಟೈಮ್ ಇದೆ, ಇನ್ನೂ 3 months ಇದೆ ಅಲ್ವಾ. ಐ ಥಿಂಕ್ ಇಫ್ ಐ ಆಮ್ ರೈಟ್, ಆಗಸ್ಟಲ್ಲಿ ನಿಮ್ಮದು ಪ್ರಿಲಿಮ್ಸ್ ಸ್ಟಾರ್ಟ್ ಆಗುತ್ತೆ IBPS POದು. ಸೊ 3 months ಅಂದರೆ ಯು ಹ್ಯಾವ್ ಹೋಲ್ 3 months. ಓಕೆ, ಕಂಪ್ಲೀಟ್ 3 months ಇದೆ. ಪ್ರಿಲಿಮ್ಸ್ನ ನೀವು ಕ್ಲಿಯರ್ ಮಾಡ್ಕೋಬೋದು, ಬೇಸಿಕ್ ಕಾನ್ಸೆಪ್ಟ್ಸ್ನ, ಮೇನ್ಸ್ನ ಜೊತೆಗೆ ಇವಾಗ ಸ್ಟಾರ್ಟ್ ಮಾಡಿರ್ತೀರಂತ ಅನ್ಕೋತೀನಿ. ಆ್ಯಂಡ್ ಪೀಪಲ್ ಹೂ ಆರ್ ಟಾರ್ಗೆಟಿಂಗ್ ಫಾರ್ RRBs ಎಸ್ಪೆಷಲಿ ಅವರು ಕೂಡ ನೀವು ಡೈಲಿ ಒನ್ ಅವರು ಬೇಡ, ಲೈಕ್ ಒಂದು 30 minutes ಕೊಟ್ರು ಈಗ 1.5x ನೀವು ಕ್ಲಾಸಸ್ನ ಕೇಳಿದ್ರೆ ಬೇಗನೆ ಕವರ್ ಆಗುತ್ತೆ. ಸೊ ಒಂದು 30-40 minutes ನೀವು ಅದಕ್ಕೆ ಕೇಟರ್ ಮಾಡಿದ್ರು ಇಟ್ಸ್ ವೆಲ್ ಆ್ಯಂಡ್ ಗುಡ್ ಅಂತ. ಒನ್ ಮೋರ್ ಪಾಯಿಂಟ್ ಏನಂದರೆ, ಕಂಪ್ಯೂಟರ್ ಅವೇರ್ನೆಸ್ ಸೆಕ್ಷನ್ನು ಬರೋದು ಓನ್ಲಿ RRBಯಲ್ಲಿ, RRB PO ಮತ್ತು RRB ಕ್ಲರ್ಕಲ್ಲಿ. IBPS PO, SBI PO, IBPS ಕ್ಲರ್ಕಲ್ಲಿ, SBI ಕ್ಲರ್ಕಲ್ಲಿ ಕಂಪ್ಯೂಟರ್ ಅವೇರ್ನೆಸ್ ಸೆಕ್ಷನ್ ಬರಲ್ಲ. ಬಟ್ ನಾವೀಗ ಅಪ್ಲಿಕೇಶನ್ ಹಾಕ್ತಿರ್ತೀವಲ್ಲ, ಅಪ್ಲಿಕೇಶನ್ ಟೈಮಲ್ಲಿ ಕಂಪ್ಯೂಟರ್ದು ಒಂದು ಪಾಯಿಂಟ್ ಇರುತ್ತೆ. ಡು ಯು ಹ್ಯಾವ್ ಬೇಸಿಕ್ ನಾಲೆಜ್ ಅಬೌಟ್ ಕಂಪ್ಯೂಟರ್ ಅಂತ ಏನೋ ಒಂದು ಪಾಯಿಂಟ್ ಇರುತ್ತೆ. ಅದು ಮ್ಯಾಂಡೇಟರಿ ಇರುತ್ತೆ, ಸ್ಕಿಪ್ ಮಾಡಿ ಮುಂದೆ ಹೋಗೋಕ್ಕೂ ಆಗಲ್ಲ. ಸೊ ಆ ಟೈಮಲ್ಲಿ ನಮಗೆ ಈಗ ನಾವು ಕಾಲೇಜ್ ಅಥವಾ ಸ್ಕೂಲಲ್ಲಿ ನಾವು ಅದನ್ನು ಕೋರ್ಸಾಗಿ ಸ್ಟಡಿ ಮಾಡಿದರೆ ಅದು ಕೂಡ ವ್ಯಾಲಿಡು, ಅಥವಾ ನೀವು ಕೋಚಿಂಗ್ ತೊಗೊಂಡು ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದೆ ಅಂದರೆ ಅದು ಕೂಡ ವ್ಯಾಲಿಡ್ ಇರುತ್ತೆ. ಸೊ ಈ ಥರ ನೋಡ್ಕೊಳ್ಳಿ. ನಿಮಗೆ ಅದ್ರದ್ದು ಆ ಪೇಪರ್ಸ್ ಲೈಕ್ IBPS PO ಆ ಪೇಪರ್ಸ್ನೆಲ್ಲ ನೀವು ಅಟೆಂಡ್ ಮಾಡ್ತಿದ್ದೀರ ಅಂದರೆ ನಿಮಗೆ ಬೇಸಿಕ್ ನಾಲೆಜ್ ಇದ್ದರೆ ಸಾಕು. ಬಟ್ ಫಾರ್ RRB POಗೆ ನಿಮಗೆ ಪೇಪರ್ ನೋಡೋಕ್ಕೆ ಸಿಗುತ್ತೆ ಲೈಕ್ ಮೇನ್ಸಲ್ಲಿ. ಸೊ ಇದೊಂದು ಡಿಫ್ರೆನ್ಸ್ ಇರುತ್ತೆ. ಬಿಟ್ಟರೆ RRBಯಲ್ಲಿ 40 ಕ್ವಶನ್ಸ್ ಕೇಳ್ತಾರೆ. ಮೇನ್ಸಲ್ಲಿ 40 ಕ್ವಶನ್ಸ್ ಇರುತ್ತೆ. ಬಟ್ ಅದು 20 marksಗೆ ರೆಡ್ಯೂಸ್ ಆಗುತ್ತೆ. ನೀವು ಸ್ವಲ್ಪ ಚೆನ್ನಾಗಿ ಬರೀ 20 marks ಅಷ್ಟೇ ಆ್ಯಡ್ ಆಗೋದು ಅಂತ ಹೇಳಿ ನೀವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಯು ಕೆನಾಟ್ ಟೇಕ್ ಇಟ್ ವೆರಿ ಲೈಟ್ಲಿ, ಬಿಕಾಸ್ ಇದು ಕೂಡ ನಿಮಗೆ ಮಾರ್ಕ್ಸ್ನ ಬೂಸ್ಟಪ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇದ್ರೆ ನಿಮ್ಗೆ ಏನೂ ಗೊತ್ತಿಲ್ಲ ಕಂಪ್ಯೂಟರ್ ಬಗ್ಗೆ ಅಂದರೆ ಸರ್ದು ಪ್ಲೇಲಿಸ್ಟ್ ಕಂಪ್ಲೀಟ್ ಮಾಡಿ. ಇಲ್ಲ ಸ್ವಲ್ಪ ಬೇಸಿಕ್ಸ್ ಗೊತ್ತು, ನಮಗೆ ಡೀಟೇಲಾಗಿ ಓದೋದು ಬೇಡ ಅಂದರೆ ನೀವು ಆಲ್ರೆಡಿ ಪ್ರೀವಿಯಸ್ ಸರ್ ಕ್ಲಾಸಸ್ ಮಾಡಿ ಹಾಕಿದ್ದಾರೆ RRB ಗಂತಾನೆ. ಆ ಪ್ಲೇಲಿಸ್ಟ್ಗಳನ್ನು
ದಿನ ನೀವು 1.5x ಅಲ್ಲಿ ಇಟ್ಕೊಂಡು ದಿನ ಒಂದೊಂದು ಕ್ಲಾಸ್ ಕೇಳಿದ್ರು ಮೋರ್ ದೆನ್ ಸಫಿಷಿಯೆಂಟು. ಆ್ಯಂಡ್ ನಿಮ್ಗೆ ಗೊತ್ತಿಲ್ಲದಿರೋ ಕ್ವಶನ್ನು, ನ್ಯೂ ಟೈಪ್ ಆಫ್ ಕ್ವಶನ್ನು ನ್ಯೂ ಅನಿಸ್ತಿದೆ ಅಂದರೆ ನೀವು ಅದನ್ನು ಜಸ್ಟ್ ಒಂದು ಸಪ್ರೇಟ್ ಒಂದು ಕಂಪ್ಯೂಟರ್ ಅಂತ ಒಂದು ನೋಟ್ಸ್ ಮಾಡಿಬಿಡಿ, ಅದರಲ್ಲಿ ಬರ್ಕೊಳ್ಳಿ. ಸೊ ಅದು ನಿಮಗೆ ಲಾಸ್ಟ್ ಮೂಮೆಂಟ್ ರಿವಿಷನ್ಗೆ ಹೆಲ್ಪ್ ಆಗುತ್ತೆ. ನಾನು ಕೂಡ ಶಾರ್ಟ್ಸ್ ಹಾಕಿದ್ದೆ ನನ್ನ ಕಂಪ್ಯೂಟರ್ದು ನೋಟ್ಸ್ ಮಾಡಿರೋದು, ಅದು ಕೂಡ ನೀವು ನೋಡ್ಬೋದು. ಪೇಡ್ ಕೋರ್ಸ್ ತೊಗೋತೀರಾ ಅಂತಂದರೆ ನಾನು ಸಜೆಸ್ಟ್ ಮಾಡ್ತೀನಿ ಬೇಡ ಅಂತ. ಬಿಕಾಸ್ ಆಲ್ರೆಡಿ ಯೂಟ್ಯೂಬಲ್ಲಿ ಸೋರ್ಸ್ ಇದೆ, ಒಳ್ಳೆ ಕಂಟೆಂಟೇ ಇದೆ. ಸುಮ್ಮನೆ ಪೇಡ್ ಕೋರ್ಸ್ ಯಾಕೆ ಅಂತ ಅಷ್ಟೇ. ನೀವು ಕ್ಲಾಸಸ್ ಕೇಳಿದರೆ ನಿಮ್ಗೆ ಅರ್ಥ ಆಗುತ್ತೆ. ಪೇಡ್ ಕೋರ್ಸ್ ಬೇಡ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಅದರ್ವೈಸ್ ಇಟ್ಸ್ ಯೋರ್ ವಿಶ್. ಒನ್ ಮೋರ್ ಪಾಯಿಂಟ್, ತುಂಬ ಜನ ನನ್ನ ಪ್ರಿಪ್ರೇಷನ್ ಬಗ್ಗೆನೂ ಜರ್ನಿದು ವಿಡಿಯೋ ಹಾಕಿ ಅಂತ ಹೇಳಿದ್ರಿ. ನಾನು ಐ ಥಾಟ್ 1K ಸಬ್ಸ್ಕ್ರೈಬರ್ ಆದಮೇಲೆ ಮಾಡೋಣ ಅಂತ ಅಂದ್ಕೊಂಡೆ, ಚೆನ್ನಾಗಿರುತ್ತೆ ಅಂತ. ಬಟ್ ಇನ್ನೂ ಸಹ ಅಷ್ಟು ರೀಚ್ ಆಗಿಲ್ಲ. ಬಟ್ ಆದರೂ ಮಾಡಾಕ್ತೀನಿ. ಬಟ್ ಬಿಫೋರ್ ದ್ಯಾಟ್ ನಂದೇನು ಅಷ್ಟೊಂದು ಇನ್ಸ್ಪಿರೇಷನಲ್ ಜರ್ನಿ ಇಲ್ಲ. ಆಯಿತು 3 years ಆದ್ರೂ ಲೇಟಾಗಿ ಜಾಬ್ ಆಗಿದೆ ನನಗೂ. ಬಟ್ ಐ ಡೋಂಟ್ ರಿಗ್ರೆಟ್ ದ್ಯಾಟ್. ಬಿಕಾಸ್ ನಾನು ಕೋಚಿಂಗ್ ತೊಗೊಂಡಿಲ್ಲ, ಯಾರ ಗೈಡೆನ್ಸು ತೊಗೊಂಡಿಲ್ಲ. ಸೆಲ್ಫ್ ಸ್ಟಡಿ ಮಾಡಿ ತುಂಬ ನನ್ನ ಮಿಸ್ಟೇಕ್ಸಿಂದನೇ ನಾನು ತುಂಬ ಲರ್ನ್ ಮಾಡಿ ಎವ್ರಿ ಇಯರ್ ನನ್ನ ಮಾರ್ಕ್ಸ್ನ ಇಂಪ್ರೂವ್ ಮಾಡಿಕೊಂಡು ಹಾಗೆ ನಾನು ಓದ್ಕೊಂಡು ಕ್ಲಿಯರ್ ಮಾಡಿರೋದು. ಸೊ ಅದರಿಂದ ಏನು ಅಷ್ಟೊಂದು ನಿಮಗೇನೋ ಒಂದು ಮೋಟಿವೇಶನ್ ಬರುತ್ತೆ ಅಂತೇನಿಲ್ಲ. ಬಟ್ ಬರ್ಬೋದು. ಬಿಕಾಸ್ ಅದರಲ್ಲಿ ತುಂಬ ನನ್ನ ಪರ್ಸ್ನಲ್ ಫ್ಯಾಮಿಲಿ ಇಶ್ಯೂಸ್ ಅದೆಲ್ಲನೂ ಇದೆ. ಅದೆಲ್ಲ ನಂಗೆ ಅಷ್ಟು ಡೀಟೇಲಾಗಿ ನಿಮಗೆ ಹೇಳೋಕ್ಕಿಷ್ಟ ಇಲ್ಲ. ಬಿಕಾಸ್ ಐ ಡೋಂಟ್ ವಾಂಟ್ ದಟ್ ಸಿಂಪತಿ ಆ್ಯಂಡ್ ಆಲ್ ಫಾರ್ ವೀವ್ಸ್ ಅಂತ. ಬಟ್ ಆದರೂ ಶಾರ್ಟಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಇನ್ನೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟಲ್ಲೇ ಹಾಕಿ. ನಾನು ಯಾಕೆ ರೆಗ್ಯುಲರಾಗಿ ಆಗ್ತಿಲ್ಲ, ಬಿಕಾಸ್ ಸಮ್ಮರಲ್ಲಿ ತುಂಬ ಸೆಕೆ ಆಗ್ತಿದೆ, ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಇವಾಗ ಮದುವೆ ಸೀಸನ್ ಇರೋದ್ರಿಂದ ಈ ಮಂತಲ್ಲಿ ಸಿಕ್ಕಾಪಡೆ ಮದುವೆಸ್ ಇದೆ. ಐ ಮೇ ನಾಟ್ ಅಪ್ಲೋಡ್ ವೀಡಿಯೋಸ್ ಫ್ರೀಕ್ವೆಂಟ್ಲಿ ದಿಸ್ ಮಂತ್. ಐ ಆಮ್ ಸಾರಿ ಫಾರ್ ದ್ಯಾಟ್. But I'll try to do videos whenever I have time. All for this video today. If you have any doubts, please comment in the comment box. Okay. And Telegram channel kuda neevu create ಮಾಡಿ ಅಂತ ಹೇಳಿದ್ರಿ. Soon I'll be creating that and I'll provide the link. Also follow me on Instagram. Same ID ಇದೆ, Simply Netru ಅಂತಾನೆ ಇದೆ. You can just follow me on Instagram. ನಿಮ್ಗೆ ಏನಾದರೂ ಪರ್ಸ್ನಲ್ ತುಂಬ ಜನ ಕಾಂಟ್ಯಾಕ್ಟ್ ಮಾಡಬೇಕು, ಪರ್ಸ್ನಲ್ದು ಇದೆ ಹೇಳ್ಕೋಬೇಕಂತ ಸಮಥಿಂಗ್ ಆ ಥರ ಏನೋ ಹಾಕಿದ್ರಿ ಕಮೆಂಟ್ಸ್, ನೀವು ಇನ್ಸ್ಟಾಗ್ರಾಮಲ್ಲಿ ನಂಗೆ ಮೆಸೇಜ್ ಹಾಕ್ಬೋದು. ಐ ವಿಲ್ ಟ್ರೈ ಟು ಹೆಲ್ಪ್ ಯು ಔಟ್. ಓಕೆ, ದಟ್ಸ್ ಆಲ್. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬೈ, ಟೇಕ್ ಕೇರ್ ಆಲ್.